ಜೆಜೆಎಂ ಕಾಮಗಾರಿಯನ್ನ ವೀಕ್ಷಿಸಿದ್ದ ಕೇಂದ್ರ ತಂಡ. ತುಂಗಭದ್ರಾ ನೀರಿನ ಶೇಖರಣೆ ಘಟಕಕ್ಕೂ ವಿಸಿಟ್. ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ತುಂಗಭದ್ರಾ ನೀರಿನ ಶೇಖರಣೆ ಘಟಕ ಹಾಗೂ ಜೆಜೆಎಂ ಕಾಮಗಾರಿಯನ್ನ ಕೇಂದ್ರ ತಂಡ ಭೇಟಿಯನ್ನ ನೀಡಿ ವೀಕ್ಷಣೆ ಮಾಡಿದ್ರು. ಈ ವೇಳೆ ಕೇಂದ್ರ ತಂಡದ ಮುಖ್ಯ ಇಂಜಿನಿಯರ್ ಪ್ರೀತಂ ದತ್ತಾ ಮತ್ತು ಐಎಎಸ್ ಅಧಿಕಾರಿ ಸೌದತ್ತಾ ಮುಖರ್ಜಿ ಅಧಿಕಾರಿಗಳಿಂದ ಕಾಮಗಾರಿಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ್ರು. ಇನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮಾತನಾಡಿ, ಈಗಾಗಲೇ ತಾಲೂಕಿನಾದ್ಯಂತ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡಿದ್ದು, ಸಣ್ಣ ಪುಟ್ಟ ಕಾಮಗಾರಿಗಳು ರಿಪೇರಿ ಹಂತದಲ್ಲಿವೆ. ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮುಗಿಸಿ ನಂತರ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆಸಿ ಉದ್ಘಾಟನೆಗೊಳಿಸಲಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಲಿ ಆಳುಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಕಾಮಗಾರಿ ಮಾಡಲು ಈ ಭಾಗದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇನೆ. ಜೆಜೆಎಂ ನಮ್ಮ ತಾಲೂಕಿಗೆ ಅದೇ ಎಂವಿಎಸ್ ಅಲ್ಲಿ ಈ ತಾಲೂಕಿಗೆ ಅಂತೇಳಿ ಒಂದು 300 ಕ್ರೋರ್ಸ್ ಮೂಲ ತುಂಗಭದ್ರಾಯಿಂದ ಬಂದಿರೋದಕ್ಕೆ ಒಂದು 300 ಕೋಟಿ ವೆಚ್ಚ ಆಗಿದೆ. ಉಳಿದಂತೆ ಹಳ್ಳಿಗಳಲ್ಲಿ ಏನು ಮನೆ ಮನೆಗೆ ಮಾಡ್ತಾ ಇದೀವಿ ಮತ್ತೆ ಆ ಎಲ್ಲ ಕಾಮಗಾರಿಗಳಿಗೆ ಒಂದು 200 ಕ್ರೋರ್ಸ್ ಹತ್ತಿರ 200 ಕೋಟಿಗಳಷ್ಟು ಅದಕ್ಕೆ ವ್ಯಯ ಆಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಈಗಾಗಲೇ 330 ಹಳ್ಳಿಗಳ ಪೈಕಿ 300 ಹಳ್ಳಿಗಳಿಗೆ ಈಗಾಗಲೇ ನೀರು ತಗೊಂಡೋಗಿ ಅದನ್ನ ಪೋರ್ಟಬಿಲಿಟಿ ಅಂದ್ರೆ ಶುಚಿತ್ವಗೊಳಿಸುವಂಥದ್ದು, ಟ್ಯಾಂಕ್ ತೊಳೆದು ಅದಕ್ಕೆ ಕ್ಲೋರಿನೇಷನ್ ಮಾಡಿ ಅದನ್ನು ಬಳಸೋದಕ್ಕೆ ಯೋಗ್ಯ ಮಾಡುವಂಥ ಕೆಲಸ ಈಗಾಗಲೇ ನಡೀತಾ ಇದೆ. ಬಹುಶಃ ಜುಲೈ ಮೊದಲು ಅಥವಾ 2ನೇ ವಾರದಲ್ಲಿ ಸಾಧ್ಯತೆ ಇದೆ. ಮಾನ್ಯ ಸಚಿವರು ಹಾಗೂ ಮಾನ್ಯ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಸಾಹೇಬರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯನೂ ಕೂಡ ಕೋರಿದ್ದಾರೆ. ಸಾಹೇಬ್ರು ಯಾವಾಗ ಡೇಟ್ ಕೊಡ್ತಾರೆ, ಈ ಪ್ರಾಜೆಕ್ಟ್ ಆದ ತಕ್ಷಣ ಮಾಡೋಕ್ಕಿಂತಲೂ ಮನೆ ನೀರು ಬಂದಾಗ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಸ್ವಲ್ಪ ಮುಂದೆ ಹೋಗಿದೆ. ಅದ್ರ ಜೊತೆಗೆ ಪಾವಗಡದ್ದು ಬೇರೆ ರಿಂಗ್ ರೋಡು ಬೇರೆ ಕಾಮಗಾರಿಗಳೆಲ್ಲ ಈಗ ಆಗಿದೆ. ಹಾಗಾಗಿ ಅವೆಲ್ಲ ಸೇರಿ ಜೊತೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಇಒಗಳು ನೆಮ್ಮದಿಯಿಂದ ಕೆಲಸ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಇದ್ರೆ ಸರಿಪಡಿಸಿಕೊಳ್ಳಿ, ಇಲ್ಲವಾದ್ರೆ ನೇರವಾಗಿ ಸಮಸ್ಯೆ ಅನುಭವಿಸಬೇಕಾಗತ್ತೆ. ಪ್ರತಿಯೊಂದು ಖರ್ಚು ವೆಚ್ಚದ ಬಗ್ಗೆ ಕೌಂಟರ್ ಇದ್ರೆ ಮಾತ್ರ ಬಿಲ್ಲುಗಳು ಪಾವತಿಯಾಗತ್ತೆ. ಇನ್ನು 1 ವಾರ ತಿಂಗಳ ಒಳಗೆ K2 ವ್ಯವಸ್ಥೆಯನ್ನ ಸರ್ಕಾರ ಮಾಡಲಿದೆ ಎಂದಿದ್ದಾರೆ. ಇದನ್ನು ನೋಡಲೇಬೇಕು ಅಂತ ಬಂದಿದ್ದಾರೆ. ನಿನ್ನೆ ಅವರಿಗೆಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟು ಇವತ್ತು ಹೆಡ್ ಜಾಕ್ವೆಲ್ ಇಂದ ತುಂಗಭದ್ರಾ ಡ್ಯಾಮ್ ಇಂದ ಬರ್ತಾ ಇದ್ದಾರೆ, ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದನ್ನ ಎಲ್ಲ ಸರ್ ಎಷ್ಟು ಜನ ಬರ್ತಾರೆ ಸರ್? ಕೇಂದ್ರದ ತಂಡ 2 ಸೀನಿಯರ್ ಆಫೀಸರ್, ಒಬ್ರು ಚೀಫ್ ಇಂಜಿನಿಯರ್, ಒಬ್ರು ಐಎಎಸ್ ಆಫೀಸರ್. ನಮ್ಮ ಕೆಂಚಂ ಎಲ್ಲೆಲ್ಲಿ ಹೋಗ್ತಾರೆ ಸರ್? ಪ್ರೀತಂ ದತ್ತಾ ಅಂತೇಳಿ ಸೌಮಿತ್ರ ಮುಖರ್ಜಿ ಅಂತೇಳಿ ಚೀಫ್ ಇಂಜಿನಿಯರ್, ಅವರಿಬ್ರು ಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಈ ಯೋಜನೆಯ ಜಾಕ್ವೆಲ್ ಏನು ತುಂಗಭದ್ರಾ ಜಲಾಶಯದೊಳಗಡೆ ಇದೆ ಅದನ್ನ ಪರಿಶೀಲನೆ ಮಾಡಿದ್ದಾರೆ ಬೆಳಗ್ಗೆ. ಅದಾದ್ಮೇಲೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಸುಮಾರು 20-25 ಎಕರೆನಲ್ಲಿ ಏನು ಶುದ್ಧೀಕರಣ ಘಟಕ ಇದೆ, ಇವೆರಡು ಕೂಡ ಕೂಡ್ಲಿಗಿ ಜಿಲ್ಲೆನಲ್ಲಿ ಇದೆ. ಒಂದು ತುಂಗಭದ್ರಾ ಡ್ಯಾಮ್ ಅಲ್ಲಿ ಇದೆ, ಇನ್ನೊಂದು ಹೊಸಪೇಟೆನಲ್ಲಿ ಇದೆ, ಇನ್ನೊಂದು ಕೂಡ್ಲಿಗಿ ಇದರಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಅದನ್ನ ನೋಡಿದ್ಮೇಲೆ ಈಗ ಎನ್ ರೂಟು ಎಲ್ಲ ಬರ್ತಾರೆ. ನಮ್ಮ ತಾಲೂಕಿನ ಶಿವಪುರದಲ್ಲಿ ಕೆಂಚಮ್ಮನಹಳ್ಳಿ ಎಂಟ್ರಿನಲ್ಲಿ ಏನು ಇಂಟರ್ಮೀಡಿಯೇಟ್ ಪಂಪಿಂಗ್ ಸ್ಟೇಷನ್, ಅಲ್ಲಿಂದ ನಮ್ಮ ತಾಲೂಕು ವ್ಯಾಪ್ತಿ ಸ್ಟಾರ್ಟ್ ಆಗುತ್ತೆ. ಒಂದು ಪಂಚಾಯತಿ ವಿಸಿಟ್ ಮಾಡ್ತಾರೆ, ನಮ್ಮ ಪಂಪಿಂಗ್ ಸ್ಟೇಷನ್ ನೋಡ್ತಾರೆ, ಮತ್ತೆ ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಏನಿದೆ, ಶುದ್ಧ ನೀರು ಎಲ್ಲಿ ಇಡೀ ತಾಲೂಕಿಗೆ ಬೇಕಾದ ನೀರು ಎಲ್ಲಿ ಸ್ಟೋರ್ ಆಗುತ್ತೆ ಆ ಘಟಕ ನೋಡ್ತಾರೆ. ಇದೇ ವೇಳೆ 8 ಪಂಚಾಯಿತಿಗಳಾದ ತಿರುಮಣಿ, ರೊಪ್ಪ, ರಾಜವಂತಿ, ಸಿಕೆಪುರ, ಪೊನ್ನಸಮುದ್ರ, ವಟ್ವಗುಡ್ಡ, ವಳ್ಳೂರು ಅವ್ಯವಹಾರದ ಬಗ್ಗೆ ಹನುಮಂತರಾಯಪ್ಪ ಸಿಎಸ್ ಅವರ ಗಮನಕ್ಕೆ ತಂದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದು ತನಿಖೆ ಮಾಡಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಂಜೀವಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಸಹಾಯಕ ನಿರ್ದೇಶಕರು ಮಾರುತಿ ಹಾಗೂ ಎಡಬಲಿ ಕಾವ್ಯ, ಎಇ ಬಸವಲಿಂಗಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.